ನಮಸ್ತೆ ಎವ್ರಿವನ್, ನಾನು ನಿಮ್ಮ ಡಾಕ್ಟರ್ ಮನೋಜ್. ವೆಲ್ಕಮ್ ಬ್ಯಾಕ್ ಟು ಮೈ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಲಾಗ್. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಹೋಗ್ತಿದ್ದೀನಿ ಅಂದರೆ ಗಟ್ ಹೆಲ್ತ್ ಅಂದರೆ ಏನಿರ್ಬೋದು ನಿಮ್ಮ ಪ್ರಕಾರ? ಒಂದು ಹೊಟ್ಟೆ ಮತ್ತು ಕರುಳಿನ ಆರೋಗ್ಯ. ಸೊ ಇವೆರಡೂ ನಾವು ಮೇಂಟೈನ್ ಮಾಡಿದರೆ ಇಡೀ ನಮ್ಮ ಬಾಡಿನೇ ಓಲ್ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಸೊ ಯಾವ ರೀತಿ ನಾವು ಈ ಗಟ್ ಹೆಲ್ತ್ ಮೇಂಟೈನ್ ಮಾಡಬೇಕು? ಸೊ ಈಗಿನ ಪ್ರಸ್ತುತ ದಿನಮಾನಗಳಲ್ಲಿ ನಮ್ಮ ಗಟ್ ಹೆಲ್ತ್ ತುಂಬ ಹಾಳಾಗೋಗ್ಬಿಟ್ಟಿದೆ. ಸೊ ಯಾರು ನೋಡಿದ್ರು ಎಲ್ಲಿ ನೋಡಿದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತಾರೆ, ಎಲ್ಲಿ ನೋಡಿದ್ರು ನಮಗೆ ಊಟ ಮಾಡಿದ ತಕ್ಷಣ ಮೋಷನ್ ಹೋಗ್ಬೇಕು ಅನಿಸ್ತದೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಕಾನ್ಸ್ಟಿಪೇಷನ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಜನಕ್ಕೆ ಡಯರಿ ಆಗ್ತಿದೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಯಾವುದರಿಂದ ಬರ್ತಿದೆ ಅಂದರೆ ಮೈನ್ ಪ್ರಾಬ್ಲಮ್ ಈಸ್ ಅವರ್ ಗಟ್. ಸೊ ಗಟ್ ಹೆಲ್ತ್ ನಾವು ಕಾಪಾಡ್ಕೊಂತಿಲ್ಲ. ಯಾವ ರೀತಿ ಕಾಪಾಡ್ಕೋಬೋದು ಅಂತ ನಿಮಗೆ 5 ಟಿಪ್ಸ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಫ್ ಯು ಆರ್ ಫಾಲೋ ದಿಸ್ 5 ಟಿಪ್ಸ್ ಯುವರ್ ಗಟ್ ಹೆಲ್ತ್ ವಿಲ್ ಬಿ ವೆಲ್. ಸೊ ಯಾವ ರೀತಿ ನಾವು ಗಟ್ ಹೆಲ್ತ್ನ ಮೇಂಟೈನ್ ಮಾಡ್ಬೋದು ಅಂದರೆ ಮೈನ್ ಫಸ್ಟ್ ಒನ್ ಯಾವುದಂದರೆ ನಾವು ಪ್ರೊಸೆಸ್ಡ್ ಮತ್ತು ರಿಫೈನ್ಡ್ ಫುಡ್ನ. ಸೊ ಇವೆರಡು ನಾವು ಕಂಟ್ರೋಲ್ ಮಾಡಲೇಬೇಕು. ಈ ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಇವೆರಡು ಕಂಟ್ರೋಲ್ ಮಾಡಲೇಬೇಕು. ಪ್ರೊಸೆಸ್ಡ್ ಫುಡ್ ಅಂದರೆ ಯಾವಂದರೆ ಪ್ಯಾಕ್ಡ್ ಫುಡ್. ನಾವು ಯಾವುದೇ ರೀತಿ ಆಗಿರ್ಬೋದು, ಅಥವಾ ಚಿಪ್ಸ್ ಆಗಿರ್ಬೋದು, ಲೇಸ್ ಆಗಿರ್ಬೋದು, ಅಥವಾ ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಈ ಪ್ಯಾಕ್ಡ್ ಫುಡ್ಗಳನ್ನ, ಕೇಕ್ ಆಗಿರ್ಬೋದು, ಇವನ್ನ ನಾವು ಕಂಟ್ರೋಲ್ ಮಾಡಲೇಬೇಕು. ಸಣ್ಣ ಮಕ್ಕಳು ಕೇಳ್ತಾರೆ ಅಂತ ಜಾಸ್ತಿ ಕೊಡ್ಬೋದು, ಬಟ್ ಈಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಮುಂದೆ ಬರ್ತಾ ಅವರಿಗೆ ಗಟ್ ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಯಾವುದಂದ್ರೆ ಪ್ರೊಸೆಸ್ಡ್ ಫುಡ್ ಆಯಿತಾ. ನೆಕ್ಸ್ಟ್ ರಿಫೈನ್ಡ್ ಫುಡ್ ಅಂದರೆ ಎಣ್ಣೆಯಲ್ಲಿ ಕರೆದಿರೋಂಥ ಐಟಮ್ ಆಗಿರ್ಬೋದು, ಅಥವಾ ಸಕ್ಕರೆ ಆಗಿರ್ಬೋದು, ಅಥವಾ ಮೈದಾ ಆಗಿರ್ಬೋದು. ಸೊ ಇವೆಲ್ಲ ವೈಟ್ ಪಾಯ್ಸನ್ಸ್. ಸೊ ಇವೆಲ್ಲ ನಮಗೆ ನಿಧಾನವಾಗಿ ಪ್ರೋಸೆಸ್ ಆಗ್ತಾ ಹೋಗ್ಬೋದು, ಬಟ್ ಒಂದಲ್ಲ ಒಂದು ದಿವಸ ನಮ್ಮ ಗಟ್ ಹೆಲ್ತ್ ಬಗ್ಗೆ ಹಾಳಾಗ್ತಾ ಹೋಗ್ತಿರುತ್ತೆ. ಸೊ ಇವೆರಡು ನಾವು ಮೇಂಟೈನ್ ಮಾಡಲೇಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದು ಅಂದರೆ ನಾವು ಕಲರ್ಫುಲ್ ಫುಡ್ಸ್ ತಿನ್ನಬೇಕು. ಕಲರ್ಫುಲ್ ಫುಡ್ಸ್ ಅಂದರೆ ವೈವಿಧ್ಯತೆ ಇರಬೇಕು ನಮ್ಮ ಫುಡ್ಡಲ್ಲಿ. ಯಾವ ರೀತಿ ಅಂದರೆ ಪ್ರಕೃತಿಗೆ ಗೊತ್ತು ನಮಗೆ ಯಾವ ಸೀಸನಿಗೆ ಯಾವ ಫುಡ್ ಕೊಡಬೇಕು ಅಂತ. ಸೊ ಆ ಥರ ಫುಡ್ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗಬೇಕು. ಅಂದರೆ ಡಿಫ್ರೆಂಟ್ಸ್ ಆಫ್ ಫ್ರೂಟ್ಸ್ ತಿನ್ನಬೇಕು, ವಿಧವಾದಂಥ ಹಣ್ಣುಗಳನ್ನು ತಿಂತಾ ಇರಬೇಕು, ಮತ್ತು ಹಂಗೆ ವಿಧವಾದಂಥ ತರಕಾರಿಗಳು ತಿನ್ನಬೇಕು, ಅದೇ ಸೊಪ್ಪುಗಳು ತಿನ್ನಬೇಕು. ಸೊ ಇದನ್ನು ನಾವು ಕನ್ಸ್ಯೂಮ್ ಮಾಡ್ತಾ ಹೋಗಬೇಕು. ಇದರಿಂದ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿ ಇರುತ್ತೆ. ಥರ್ಡ್ ಒನ್ ಏನಂದರೆ ಪ್ರೋಬಯೋಟಿಕ್ ಫುಡ್ಸ್ ಅಂದರೆ ನಮ್ಮ ಗುಡ್ ಬ್ಯಾಕ್ಟೀರಿಯಾಗಳನ್ನ ನಮಗೆ ಗಟ್ಟಲ್ಲಿ ಇಂಪ್ರೂವ್ ಮಾಡ್ತಾ ಹೋಗ್ತಿರುತ್ತೆ. ಸೊ ಮೈನ್ ಥಿಂಗ್ ಯಾವಪ್ಪ ಅಂದರೆ ನಮ್ಮ ಮೊಸರಾಗಿರ್ಬೋದು ಅಥವಾ ಮಜ್ಜಿಗೆ ಆಗಿರ್ಬೋದು, ಇವೆರಡನ್ನ ಕನ್ಸ್ಯೂಮ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದಂದರೆ ನಾವು ಮೇಯ್ನ್ ಏನಂದರೆ ಯಾರು ನೋಡಿದ್ರೆ ಆ್ಯಂಟಿಬಯೋಟಿಕ್, ಯಾರು ನೋಡಿದ್ರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್. ಈಗ ಪ್ರಸ್ತುತ ದಿನಮಾನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅದೊಂಥರ ಚಾಕ್ಲೇಟ್ ಆಗಿಬಿಟ್ಟಿದೆ. ಆ ಥರ ನಾವು ಕನ್ಸ್ಯೂಮ್ ಮಾಡ್ತಾ ಹೋಗ್ತಿದ್ವಿ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡಲೇಬೇಕು. ನಾವು ಒಂದು ಆ್ಯಂಟಿಬಯೋಟಿಕ್ ತಂದರೆ ಅದ್ರ ಜೊತೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ತಗೊಂತೀವಿ. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಗ್ಯಾಸ್ಟ್ರಿಕ್ ಲೈನ್ ಡ್ಯಾಮೇಜ್ ಆಗ್ತಾ ಹೋಗ್ತಿದೆ. ಸೊ ಇದರಿಂದ ಏನಾಗ್ತಿದೆ, ನಮ್ಮ ಗ್ಯಾಸ್ಟ್ರಿಕ್ ಮತ್ತೆ ಅಗ್ರಿವೇಟ್ ಆಗ್ತಾ ಹೋಗ್ತಿದೆ. ನೆಕ್ಸ್ಟ್ ಅಂದರೆ ಮೈನ್ ಸ್ಟ್ರೆಸ್ ಒನ್ ಆಫ್ ದ ಮೈನ್ ರೀಸನ್ ಗಟ್ ಹೆಲ್ತ್ಗೆ ಹಾಳಾಗ್ತಿರೋದಕ್ಕೆ. ಸೊ ಯಾರಾದರೂ ನೋಡ್ಬೇಕು, ಯಾವುದಾದ್ರೂ ಸ್ಟ್ರೆಸ್ ಇತ್ತು ಅಂದರೆ ಊಟ ಮಾಡಲ್ಲ, ಇಲ್ಲ ಸ್ಟ್ರೆಸ್ ಇತ್ತು ಅಂದರೆ ಇಲ್ಲ ಊಟ ಬಿಟ್ಟರೆ ಸ್ಟ್ರೆಸ್ ಆಗುತ್ತೆ. ಸೊ ಇವೆರಡು ಕೋರಿಲೇಟೆಡ್, ನಮ್ಮ ಮೈಂಡಿಗೂ ಮತ್ತು ನಮ್ಮ ಗಟ್ಟಿಗೂ ಕೋರಿಲೇಟ್ ಆಗಿರುತ್ತೆ. ಯಾರಿಗೆ ಮಾನಸಿಕ ತೊಂದರೆ ಆಗಿರ್ತದೆ ಅಲ್ವ, ಮಾನಸಿಕ ನೆಮ್ಮದಿ ಇರಲ್ಲೋ, ಅವರಿಗೆ ಗಟ್ ಹೆಲ್ತ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಸೊ ಇವಿಷ್ಟು ಮೈನ್ ನಾವು ಫಾಲೋ ಮಾಡಲೇಬೇಕು. ಫಾಲೋ ಮಾಡಿದರೆ ನಮ್ಮ ಗಟ್ ಹೆಲ್ತ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಅವರ್ ಹೆಲ್ತ್ ಈಸ್ ಮೈನ್ಲಿ ಡಿಪೆಂಡಿಂಗ್ ಆನ್ ಅವರ್ ಗಟ್ ಹೆಲ್ತ್. ಸೊ ಯಾರು ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೋ, ಯಾರು ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿ ಅಬ್ಸರ್ವ್ ಆಗುತ್ತೋ, ಅವ್ರ ಗಟ್ ಹೆಲ್ತ್ ಮೇಂಟೈನ್ ಆಗೇ ಆಗುತ್ತೆ. ಸೊ ಈ ಮೈನ್ 5 ಥಿಂಗ್ಸ್ನ ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಥ್ಯಾಂಕ್ ಯು. ಸ್ಟೇ ಹೆಲ್ತಿ, ಸ್ಟೇ ನ್ಯಾಚುರಲಿ. ಥ್ಯಾಂಕ್ ಯು.